ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬೌಳ ಕರುಣದಿಂದ ಬಾರೆ ನಮ್ಮನಿ ತನಕ ಬೌಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ. ಈಗ ಇವರೆಲ್ಲ ನಾನು ಮುತ್ತೈದರನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? ಈಗ ಭೀಮಾ ಕೃಷ್ಣಾ ನದಿ ಸಂಗಮಕ್ಕೆ ಗಂಗೆ ಪೂಜೆ ಮಾಡೋಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಅವ್ರು ಹೇಗೆ ಗಂಗೆ ಪೂಜೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಬರ್ತೀರಾ? ಬರೋದಕ್ಕಿಂತ ಮುಂಚೆ ಅವ್ರು ಎಷ್ಟು ಚೆನ್ನಾಗಿ ಒಳ್ಳೆ ದೇವ್ರ ನಾಮ ಹೇಳ್ತಾ ಇದ್ದಾರೆ. ಮುಂದುವರಿಸಿ. ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ್ತ ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆ ನಮ್ಮನಿ ತನಕ ಜರಿದ ಪೀತಾಂಬರ ನಿರಿಗೆಗಳೆಯುತ ಜರಿದ ಪೀತಾಂಬರ ನಿರಿಗೆಗಳೆಯುತ ಕರುಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ. ನೋಡಿ ಕೃಷ್ಣಾ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಹಾಗೆ ಮಡಮಡಿಯಾಗೆ ಅಲಂಕಾರ ಬ್ರಾಹ್ಮಣರಿಗೆ ಉತ್ತರ ಆರಾಧನೆಯ ದಿವಸ ಗೀತಾಮಿತ್ರ ಗೆಡ್ಡೆಯಲ್ಲಿ ಅಡುಗೆನೂ ರೆಡಿ ಆಗ್ತಾ ಇದೆ. ಈ ಕಡೆಗೆ ಅಡುಗೆ ರೆಡಿ ಆಗ್ತಾ ಇದೆ, ಆ ಕಡೆಗೆ ಕೃಷ್ಣಾ ನದಿ ಹರಿತಾ ಇದ್ದಾಳೆ, ಈ ಕಡೆಗೆ ಗಂಗೆ ಪೂಜೆ ಮಾಡೋಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಬನ್ನಿ ಹೇಗೆ ಗಂಗೆ ಪೂಜೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇವಾಗ ನದಿ ದಂಡೆ ಹತ್ರ ಬಂದಿದ್ದೀವಿ. ಫಸ್ಟು ನೆಲನ ಸ್ವಚ್ಛ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಈಗ ಮರಳಲ್ಲಿ ನೀವು ಇತ್ತೀಚೆಗೆ ಕಾತ್ಯಾಯಿನಿ ಗೌರಿ ಪೂಜೆ ಮಾಡಬೇಕು ಅಂದರೆ ಮರಳಲ್ಲಿ ನೀವು ಎಲ್ಲ ಗೌರಿ ಮಾಡಿದ್ರಲ್ಲ, ಅದೇ ಥರನೇ ಇವಾಗ ಮರಳು ಗೌರಿ ಮಾಡ್ತಾರೆ. ಹೇಗೆ ಮರಳು ಗೌರಿ ಮಾಡ್ತಾರೆ ಅಂತ ನೋಡೋಣ. ನೋಡಿ, ಮೊದಲಿಗೆ ನದಿಯಲ್ಲಿ ಇರೋ ಮರಳನ್ನು ತಗೊಂಡು ಗೌರಿ ಮಾಡಬೇಕು, ಗೊತ್ತಾಯ್ತಾ? ನೋಡಿ, ಇದರಲ್ಲಿ ನೀಟಾಗಿರಬೇಕು, ಕಲ್ಲು ಗಿಲ್ಲು ಏನೇನು ಇರಬಾರ್ದು, ನೀಟಾಗಿರೋದು. ನೋಡಿ ಅವ್ರು ಎಷ್ಟು ಚೆನ್ನಾಗಿರೋದು, ಕ್ಲೀನಾಗಿರೋದು ತಗೊಂಡು ಇವಾಗ ಅವರು ಗೌರಿ ಮಾಡ್ತಾರೆ. ನೋಡಿ ಇವಾಗ ನದಿಯಿಂದ ಅವರು ಮರಳು ತೊಗೊಂಡಿದ್ದಾರೆ. ನೋಡಿ ಕಲ್ಲು ಗಿಲ್ಲು ಗಲೀಜು ಏನು ಇರಬಾರ್ದು. ನೋಡಿ ಇದೆಲ್ಲ ಇರಬಾರ್ದು, ನೀಟಾಗಿರಬೇಕು. ನೋಡಿ ಇವಾಗ ಗೌರಿ ಮಾಡೋದು ಹೆಂಗೆ ಅಂದರೆ ಒಟ್ಟುಗೂಡಿಸ್ಬೇಕು. ನಿಮಗೆಲ್ಲ ಗೊತ್ತಿರುತ್ತಲ್ವ, ಆದರೂ ನಾನು ತೋರಿಸ್ತಾ ಇದ್ದೀನಿ. ನೋಡಿ 5 ಪಂಚಗೌರಿ ಮಾಡಬೇಕು. ಹಾಂ, ಇವಾಗ 5 ಗೌರಿ ಮಾಡಿಕೊಂಡು ಅಲ್ಲಿ ಗೌರಿ ಮುಂದೆ ಯಾರು ಇರಬೇಕು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಗಣೇಶ ಇರಬೇಕು. ಗಣೇಶನ ಅವ್ರು ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ ನಿಮಗೆ? ಪಂಚಗೌರಿ ನೋಡಿ ಮಾಡಿದ್ದಾರೆ. ನದಿ ದಂಡೆ ಹತ್ರನೇ ನದಿ ಮರಳೇ ತಗೊಂಡು, ನೀಟಾಗಿರೋ ಮರಳು ತಗೊಂಡು ಇಲ್ಲಿ ನದಿ ದಂಡೆ ಹತ್ರನೇ ಮಾಡಿದ್ರೆ ತುಂಬ ಪುಣ್ಯ ಅಂತಾರೆ. ನೋಡಿ ಅವ್ರು ಅರ್ಶಿನ ಕುಂಕುಮ ಪೂಜೆ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರಿ. ನಾನೇನು ಎಕ್ಸ್ಪ್ಲೇನ್ ಕೊಡಲ್ಲ, ನಿಮಗೆಲ್ಲ ಗೊತ್ತಾಗುತ್ತೆ. ಪೂಜೆ ಪೆನೆ ನಿನ್ನ ಗಣೇಶನ ಪೂಜೆ ನಡೀತಾ ಇದೆ. ಪಾರ್ವತಿ ನಂದನ ಭಕ್ತರಿಗಿತ್ತು ಆದಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು ಮಾಧವನಲ್ಲಿ ಮನಸದಾ ನಿಲ್ಲಿಸಬೇಕು. ಮಾಧವನಲ್ಲಿ ಮನಸದಾ ನಿಲ್ಲಿಸು ಗಣಪತಿಯನ್ನ ಪಾಲಿಸೋ ಪೂಜೆ ಮಾಡೋಣ ಅದಕ್ಕೆ ಟಿಪ್ಪು ಸಣ್ಣ ಇರಬೇಕು ಅಂದ್ರೆ ಅಲ್ಲ, ಬೇಕಾದ್ರೆ ಹತ್ತಿ ತೆಗೆದು ಒಂಚೂರು ಸಣ್ಣ ಮಾಡ್ಕೊಡ್ಲಾ? ಭಾಳ ದಪ್ಪ ಇದೆ ನೋಡಿ, ಅದು ಚೆನ್ನಾಗಿದೆ. ಇದು ಒಂಚೂರು ಬೇಕಾದ್ರೆ ಹತ್ತಿ ಎಳೆದ್ಬಿಟ್ಟು ಒಂಚೂರು ಇದು ಮಾಡ್ಬಿಡಿ, ತುದಿನೇ ಎಳೆದ್ಬಿಡಿ, ತುದಿ ಎಳೆದ್ಬಿಟ್ಟು. ಹಾಂ, ಅದು ಹತ್ತತ್ತೆ ನೋಡಿ. ಅಲ್ಲಿದ್ರಲ್ಲ ನನ್ನ ಜೊತೆ ಮಾತಾಡಿದ್ರಲ್ಲ, ಅವರೆಲ್ಲೋದ್ರು? ಆ ಮಗಳ ತಾಯಿ ಅವ್ರೆ. ನಂಗೆ ಹೆಸರುಗಳು ಗೊತ್ತಿಲ್ಲ. ಚೋಲೆ ಬಳೆಗಳಿಟ್ಟು
ಪೂಜೆ ಮಾಡೋಣ ಬನ್ನಿರೆ ಶ್ರೀ ಗೌರಿಯ ಪೂಜೆ ಸಾಲುದವ ಸಮರ್ಪಿಸಿ ಪೂಜೆ ಮಾಡೋಣ ಬನ್ನಿರೆ ಶ್ರೀ ಗೌರಿಯ ಪೂಜೆ ಒಂಚೂರು ಎಣ್ಣೆನೆ ಬತ್ತಿಗೆ ಹಚ್ಚಿದಿದ್ರೆ ಅಲ್ಲಿಟ್ಟು ಹಚ್ಚಿರಿ ಮಾಮಿ ಅಲ್ಲ ಅಲ್ಲಿಟ್ಟು ಹಚ್ಚಿರಿ ಪೂಜೆ ಮಾಡೋಣ ಬನ್ನಿ ದೊಡೆಯನ್ನ ರಾಜ ರಾಜೇ ಅದು ಕೊಡಿ, ಅದನ್ನ ಕೊಡಿ, ಹತ್ತಿ ತೆಗಿತೀನಿ ಒಂಚೂರು. ಹಾ, ತುಂಬಾ ದಪ್ಪಿದೆ. ಅಪ್ಪ ಇದೆ ನೋಡಿ, ಕೊಟ್ಟು ಬಂದ್ಬಿಡ್ರಿ. ಬಹಳ ಬೇಕು ನಮ್ಗೆಲ್ಲ, ಅವ್ರಿಗೆ ಹೇಳ ಅವ್ರು ಕೊಡ್ತಾರ. ಇಲ್ಲ ಅಲ್ಲಿ ಆ ಎರಡು ಊದ್ಗಡ್ಡಿ ಮಧ್ಯದಲ್ಲಿ ಅಲ್ಲ ಅದನ್ನ ಅದಕ್ಕೆ ಹಿಡಿದ್ಬಿಡ್ರಿ. ಈ ಬತ್ತಿನೇ ಬಹಳ ದಪ್ಪ. ಕೃಷ್ಣ ಬೇಗ ಹತ್ಕೊಳಪ್ಪ, ಬಿಸಿಲಾಗ್ತಾ ಇದೆ. ಜಾಣ ತಲೆ ಮೇಲೆ ಏನಾರು ಹಾಕಲಿಲ್ಲ ಅಂದ್ರೆ ಅವನ್ ಸ್ಮರಣೆ ಇಲ್ಲದೆ ಯಾವ ಕೆಲಸ. ಕೈ ತೊಳ್ಕೊಳಕ್ಕೆ ಎಷ್ಟು ಚೆನ್ನಾಗಿದೆ, ಎಲ್ಲ ಹತ್ತತ್ರ ತುಂಬಾ ಚೆನ್ನಾಗಿದೆ. ಆದ್ರೆ ಒಟ್ಟು ಸಂತೋಷಣ್ಣ 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 ಚಲೋ ಮಾಡ್ಬೋದು ಇವ್ರು ಬಂದಾರ ಅಣ್ಣ. ಅಲ್ಲಿ ಸೋಮಸುಂದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಮಗಾಯನ ಬಟ್ಟು ಕುಂಕುಮ ನೊಸಲೊಳೆ ಮುತ್ತಿನ ಹೊಸ ತೊಟ್ಟ ಕುಕುಸ ಬಿಗಿದುಟ್ಟ ಪಿತಾಂಬರ ಘಟ್ಟಿ ವಢಾಣ ಕಲಂದ ತಲೆ ಮೇಲೆ ಒಂದು ಬಟಿಲಿ ಕೊಳೆಯುವುದು ಮೆಂಟಕ್ಕೆ ಕಿರಿಪಿಲೆ ಇಟ್ಟು ಶೋಭಿಸುವಳೆ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿ. ಯಾರು ಎಷ್ಟು ಚೆನ್ನಾಗಿ ಮಡ್ಚಿದ್ದಾರೆ. ಇಲ್ಲ, ಅದ್ ಮೇಲಿನ ಗೋಪುರ ಹಂಗೆ ಎಷ್ಟು ಚೆನ್ನಾಗಿ ಮಡ್ಚಿದಾರಲ್ಲ. ಯಾರು ಮಡ್ಚಿದ್ದು? ಗುಣ ಭರಿತಳೆ ಏಕೋ ದೇವಿಯೇ ವಾಕುಲಾಲಿಸಿ ನೀ ಕೆಳೆ ಏನ್ ಮಾಡೋದು. ಲೋಕನೀಯನ ಮಹಲಿಲೆ ಕೊಂಡಾಡುವಂಥ ಬೇಕು ಬೇಕು ನಿನ್ನ ಪ್ರತಿಪಾದಾಬ್ಜವೈ ಅಲಂಕಾರ ಮಾಡಿದ್ಮೇಲೆ ಆಮೇಲೆ ಈ ಕಡೆ ಆ ಕಡೆ ಇಟ್ರ ಲೋಕದ ಜನರಿಗೆ ಕೈ ಒಡ್ಡದಂತೆ ನೀ ಕರುಣಿಸುತ್ತಾಯಿರಾ ಕೆಂದು ವದನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ. ಇದೇ ತರದ್ ಇನ್ನೊಂದಿದ್ರೆ ಈ ಕಡೆಗೆ ಹಾಕ್ಬೋದಾಗಿತ್ತು. ಮಂದರೋದ್ಧರ ನರಸಿಲೆ ಇಲ್ಲೇ ಇದ್ರೆ ಇದನ್ನೇ ಪೀಸ್ನೇ ಹಿಂಗ್ ಹಿಂಗ್ ಹಾಕಿದ್ರೆ ಚೆನ್ನಾಗಿದೆ. ಅಂದ ಸೌಭಾಗ್ಯದ ಸಿರಿಯೇ ಮುಂದಕ್ಕೆ ಕರಿಯೇ. ಅವ್ರು ಯಾರೋ ಕಟ್ಟಿದ್ ಇನ್ನೊಂದು ಕಟ್ಟಿದಿದ್ರೆ ತುಂಬಾ ಚೆನ್ನಾಗಿರೋದು. ಪಾಪ ಎಷ್ಟು ಫಾಸ್ಟ್ ಆಗಿ ಕಟ್ಟಿ ಚೆನ್ನಾಗಿ ಕಟ್ಟಿ ಇನ್ನೊಂದು ಪೀಸ್ ಕಟ್ಟಿದ್ರೆ ಹೆರಳ ಅದು. ಶ್ರೀ ಮಹಾಲಕ್ಷ್ಮೀ ದೇವಿಯೇ ಇಲ್ಲ, ಏನ್ ಗೊತ್ತಾ ಶಾರದಾ, ಇದು ನಿಲ್ಲಿಸ್ಬಿಟ್ಟು ಒಂಚೂರು ಮರಳಿ ಇಟ್ರೆ ಅದು ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಈ ಮರಳು ಕಲ್ಲು ಏನೋ ಒಂದು ಇಟ್ಬಿಡಿ. ಅಲ್ಲಲ್ಲ, ಹೂವಲ್ಲ ಆಗಲ್ಲ, ಅದೇನೋ ಕಲ್ಲಿಗೆ ಅಲ್ಲೇ ಇಡ್ಬೇಕು. ಹಾ, ಅದು ನಿಲ್ಲಿಸಿದ್ರೇನೆ ಚಂದ. ಅದು ತಾಯೇ ಶ್ರೀ ಕಮಲಾಲಯೇ ಕಲ್ಲೂರ ನಿಲಯೇ. ಇಲ್ಲ ಹಾಡು ಪ್ಲೀಸ್. ತಾಯೇ ಕಮಲ ಶಿರಸಿಗೆ ಆಯ್ತಾ? ದೀಪ ಇಡೋಣ ಆ ಕಡೆ ಈ ಕಡೆ. ತಾಯಿ
ಶಾಲೆಯನ್ನು ಎನ್ನಲ್ಲಿ ತೋರೆ ಕಾಯೇ ಶ್ರೀ ಕಮಲಾಲಯೇ ಶ್ರೀಭೂಪೀಣಿ ಅಂಭ್ರಣಿ ಭಾಸ್ಕರ ಶೋಭೆ ಕಮಲಧಾರಿ ಭಾಸೀತಾಲಂಕಾರೇ ಸೌಭಾಗ್ಯ ಅಲ್ಲ ಎರಡು ಈ ಕಡೆ ಇಟ್ಬಿಡು ಕೋಕಿಲವಾಣಿ ನಾಭಿಜನು ಮಗೆ ಬೋಧವಿತ್ತ ಪ್ರಭಾವಿ ಶೋಭಿಸುವ ಮೂರ್ತಿಯನ್ನು ಮನದಿ ವಿಭಾಷಿಸೈಷ ಬಾರೆ ಭಾಗ್ಯದ ನಿಧಿ ಸ್ವಲ್ಪ ಹಾಕೋಣ ಹೊಡಿ ತುಂಬಲಿಕ್ಕೆ ಇವಾಗ ಲೋಕ ಮಾತೆಯು ನೀನು ನಿನ್ನ ಕಾಯ್ನ ನಾಡೆ ನಮ್ಮ ಮನೆಗೆ ಭಾಗ್ಯದ ನಿಧಿಯೇ ಕರವೀರ ಆಡುತ್ತ ಬಾರಮ್ಮ ನಾನು ವಿನಂತಿ ನೀವು ಏರ್ಸ್ಕೊಂಬಂತೆ ತಡಿ ಅಷ್ಟಂಗ ಕೊಡ್ತೀವಿ ಒಬ್ಬರು ಎಲ್ಲರೂ ಅಲ್ಲಿ ಮುಂದೆ ಬಂದು ಎಲ್ಲ ಇಲ್ಲಿ ಬಂದು ಏರಿಸಿ ನಾನು ಅಲ್ಲಿ ನಿಂತ್ಕೊಂಡು ಒಬ್ಬೊಬ್ರದ್ದೇ ತೆಗಿತೀನಿ ಶಾರದಾ ನೋಡು ಕೈ ಸುಟ್ಟಿರೋದು ಊದ್ಗಡ್ಡಿ ಇಲ್ಲಿ ಆ ಕಡೆ ಎರಡು ಬೆರಳು ಇಲ್ಲಿ ಅಲ್ಲ ಕಡ್ಲಿ ಈ ಕಡೆ ಇಡ್ರಿ ಗೌರಿ ಇದು ನೀವು ಅವ್ರ ಗುಡಿ ತುಂಬ್ತಾ ಇದ್ದೀರಾ? ಒಂಚೂರು ತೋರಿಸಿ ಇಬ್ರು ಇಬ್ರು ತಿರ್ಕೊಳ್ಳಿ ಕಡೆಗೆ. ಈಗ ಪೂಜೆ ಮಾಡ್ಬೇಕು ನೀ ಮಾಡು ನಿನಗೊಂದು ಬಾಯಿ ಕಡ್ಬ ನಾನು ಅಲ್ಲಿ ಬರ್ತೀನಿ. ಇಲ್ಲಿಂದ ಆಯ್ತು ತೆಗ್ದಿದ್ದು. ಇವಾಗ ಒಬ್ಬೊಬ್ಬರೇ ಒಂದ್ ಸೆಕೆಂಡ್ ಇದೆ, ಆ ಕಡೆ ಹೊಟ್ಟೋಗ್ತೀನಿ ಪೂಜೆ ಮಾಡೋದನ್ನ. ಅಮ್ಮ ಗೋವಿಂದ, ಹೌದು ಹೋಗ್ತೀನಿ. ನೀವು ಹಂಗೇ ರೀ, ಒಂದು ನಿಮಿಷ ನಂಗೆ ದಾರಿ ಕೊಟ್ರೆ ನಿಮ್ದು ಮುಖ ಬರೋಂಗ್ ಮಾಡ್ತೀನಿ, ಸರಿನಾ? ಯಾಕೆ ಡಬ್ಬಲ್ ಸತಿ ಕೈ ಹಾಕ್ಬೇಕು? ಒಂದು ನಿಮಿಷ ನೀವು ಇಲ್ಲೇ ಇರಿ, ನಾನು ಅಲ್ಲಿಗೆ ಹೋಗ್ತೀನಿ, ನಿಮ್ಮ ಮುಖ ಹಿಡಿಬೇಕು ಆಯ್ತಾ? ನಂಗೆ ಒಂಚೂರು ಜಾಗ ಕೊಡಿ, ಬಿದ್ದೋದ್ರೆ ನಿಮ್ಮೇಲೆ ಬಿದ್ದೋಗ್ಬಿಡ್ತೀನಿ. ನಾನು ಕಾಲ್ ಕೈಲೇ ಹಿಡ್ಕೊಂಡ್ಬಿಟ್ಟಿದ್ದೆ. ದೀಪ ಗೌರಿ ದೀಪ ಈ ಕಡೆ ಬನ್ರಿ, ಈ ಕಡೆ ನಿಂತ್ಕೊಂಡ್ರೆ ನಿಮಗೆ ತೆಗಿ. ಓ ಎಲ್ಲರೂ ಇದ್ದಾರಾ? ಆಯ್ತು. ಅಲ್ಲ ಬರೀ ಟಚ್ ಅದ್ರ ಮುಟ್ಟಿ ಗೌರಿನ ಹಂಗೆ ಮುಖ ನೋಡಿ. ಅಯ್ಯೋ ಪಾಪ ಕಷ್ಟ ಅಲ್ವಾ? ಆಯ್ತು. ಹೂ ಅಲ್ಲೇ ಅವಲ್ರಿ, ಅದ್ರಾಗವಲ್ಲ ಹೂ. ಇವಾಗ ಮನೆಯವರು ತುಂಬಿದ ಮೇಲೆ ಎಲ್ಲಾರು ತುಂಬೇಕಂತ ಯಾರು ಅವ್ರು ಆದ್ಮೇಲೆ ನಮ್ಗೆ ಗುರ್ತಿಲ್ಲ. ಓ ಹೆಂಗೆ ಅಂದ್ರೆ ಹಂಗೆ ಮಾಡಂಗಿಲ್ವಾ? ಫಸ್ಟ್ ಅವ್ರ ಮನೆಯವ್ರ ವಂಶಸ್ತ್ರ ಆದ್ಮೇಲೆ ಇವ್ರು ವಂಶಸ್ತ್ರ. ಹೌದಾ? ಜಿತ ಮಿತ ತೀರ್ಥ ವಂಶಸ್ತ್ರ. ಇರಿ ಒಂದ್ ಸೆಕೆಂಡ್ ಇರಿ,
ಒಂಚೂರು ಹಂಗೆ ಒಂಚೂರು ಉದ್ದಕ್ಕೆ ತಿಳ್ಕ ಇಟ್ಬಿಡ್ರಿ. ವೈಷ್ಣಕ್ಕ ಸ್ವಂತ ಅಕ್ಕನ? ಓ ಆಗ ನೀವು ಅಲ್ಲಿ ನಿಂತ್ಕೊಳ್ಳಿ ಮತ್ತೆ. ಶುರು ಮಾಡ್ಲಾ? ಎಲ್ಲ ಸೈಲೆಂಟ್ ಇರ್ಬೇಕು. ಯಾರ್ಯಾರು ವಂಶಸ್ಥರು ಮಾತ್ರ ಬನ್ನಿ. ಇವರೆಲ್ಲ ಮದುವೆ ಆಗಿಲ್ದ್ರೆ ಹೆಣ್ಮಕ್ಳ? ಇದಿರ್ಬೇಕು, ಇದಿಲ್ದಿದ್ರೆ ಆಗದೇ ಇಲ್ಲ. ಹುಷಾರು, ಹಿಂದೆ ತುಂಬಾ ಹುಷಾರು. ಬಾರಮ್ಮ, ನಿನ್ನ ಹೆಸರೇನು? ವಾರಿದಿ. ಸರಿ, ಎಲ್ರು ಮುಖ ತೋರಿಸ್ಬೇಕು, ವಂಶಸ್ಥರು ಮಾತ್ರ. ನೀವು ಬಂದ್ರಿ ಮುಂದೆ, ಆಮೇಲೆ ರಾಧಾ ನನ್ನ ಬೈತಾರೆ. ಇವಾಗ ಸ್ಟಾರ್ಟಾ? ನಾ ಶುರು ಮಾಡ್ತೀನಿ. ನಿಮ್ಮ ಮಾತೆಲ್ಲ ಕೇಳುತ್ತೆ, ನಂಗೆ ಗೊತ್ತಿಲ್ಲ. ಹೌದು ಇವ್ರು ನೀವು ಅಷ್ಟೇನಾ ವಂಶಸ್ತ್ರ? ನೀವು ಇಲ್ಲಿಗೆ ಬಂದಿದ್ರಲ್ಲ, ನೀವು ಅಷ್ಟೇನೆ, ಅದಕ್ಕೆ ಇನ್ಕ್ಲೂಡ್. ಸರಿನಾ? ಸ್ಟಾರ್ಟಾ? ಶಾರದಾ? ಇವರು ಅರ್ಚಕರ್ರಿ, ಅರ್ಚಕರ ಹೆಂಡತಿ ಗೊತ್ತು, ಶಾರದಾ. ಹರೀಶ್ ಅರ್ಚಕ ಮನೆತನದವರು, ಆಮೇಲೆ ಜಿತಾಮಿತ್ರ ತೀರ್ಥರ ಅರ್ಚಕ ವಂಶಿಕರು, ಬಂದಿರ್ತಕ್ಕಂಥ ಎಲ್ಲ ಮುತ್ತೈದೆ ಭಕ್ತಾದಿಗಳು ಎಲ್ಲರೂ ಸೇರಿ ಇದು. ಹೌದು ಇರಿ, ಅವರು ವಿಡಿಯೋ ಮಾಡಿ ಹೇಳ್ತಾರೆ ಎಲ್ಲ. ಅವರು ಫೋನ್ ತಗೋರಿ. ಆಮೇಲೆ ಯಾರ್ದಾದ್ರು ನಾನು ಉಡಿ ತುಂಬುವಾಗ ನಂದಂತೂ ಚೂರು ಮುಖ ಬೀಳ್ಬೇಕಪ್ಪ, ಇಲ್ಲಂದ್ರೆ ಜನ ನೋಡಲ್ಲ. ಶಾರದಾ ಹುಷಾರ್, ಬನ್ನಿ ಮುಂದೆ ಬನ್ನಿ, ಸಾಕು. ನೀರ್ ತುಂಬಿ ತುಳ್ಕಾಡ್ತಾ ಇದೆ. ಶಾರದಾ ವಿಡಿಯೋ ಅದ ನೋಡಿದ್ದು, ಇದು ಆನ್ ಮಾಡು ಪುಟ್ಟಿ, ಇದು ಹಿಡ್ಕೊರ, ಇದು ಸ್ವಲ್ಪ ಹಿಡ್ಕೊರ. ತುಂಬಾ ಚೆನ್ನಾಗಿದೆ ಹರೀಶ್. ವಂಶಸ್ಥರೇ. ನಿಮ್ಮ ಅಕ್ಕನೇ ವೈಷ್ಣವಿ ವಾರ್ಗಿತ್ತಿ. ಸರಿ ನೀವು ಸ್ವಲ್ಪ ಮುಂದೆ ಬಂದು ಇದ್ರ ಬಗ್ಗೆ ಒಂಚೂರು ನಂಗೆ ಮಾಹಿತಿ ಕೊಡದಿದ್ರೆ ಬಿಡೋದಿಲ್ಲ ನಾನು. ಅದಕ್ಕೆ ನಿಮ್ಮ ಮಗಳ ಕಾರಣ ಕರ್ತಾಳು ವಾರಿದಿ. ಅಕ್ಕ ಎಲ್ಲಾರು ಉಡಿ ತುಂಬಿದ್ರಲ್ಲ, ನೀವ್ ಹೇಳು, ಹೇಳು, ನೀವ್ ಹೇಳು. ಎಲ್ಲಾರ್ದು ಉಡಿ ತುಂಬಿದ ಆಗೋಣ, ಅವ್ರು ಫೋಕಸ್ ಮಾಡಿ ಹೇಳ್ತಾರಲ್ಲ. ನೀವು ಕ್ಲಿಯರ್ ಆಗಿ ತಿಳ್ಕೊಂಡು ಮತ್ತೊಂದ್ಸಲ ಕ್ಲಿಯರ್ ಆಗಿ ಮಾಡೋದ್ರ ಬಿಡಿ. ಜನ ತುಂಬಿದ್ರಲ್ಲಿ ಪಾಪ ಇಲ್ಲ, ನಮ್ ಜನ ಬಹಳ ಸಹಕರಿಸ್ತಾರಪ್ಪ. ಮಾಡೋದೇ ನಾವ್ ಹೇಳೋದು. ಅದೊಂಚೂರು ಮುರಿರಿ, ಅದನ್ನ ಎಲ್ಲ ಇರ್ಲಿ ಬಿಡಿ, ಅದನ್ನು ಇರ್ಲಿ ಬಿಡಿ. ಅದು ಪುಣ್ಯ ಮಾಡಿದೆ, ಅದು ಪೂಜೆ ಮಾಡ್ತಾ ಇದೆ, ಅದು ಪೂಜೆ ಮಾಡ್ತಾ ಇದೆ ಅಷ್ಟೇ ಅಲ್ವಾ? ಹುಷಾರು ಅವ್ರನ್ನ ಹಿಡ್ಕೊಳ್ರಿ, ಕೈ ಹಿಡ್ಕೊಳ್ರಿ. ಎಲ್ಲರಿಗೂ ಉಡಿ ತುಂಬಿದ್ರು. ನೀವು ಇಷ್ಟ ಅಪೇಕ್ಷೆ ಕೊಟ್ಟು ಇಷ್ಟ ಇದನ್ನ ಮಾಡ್ಕೊಂಡು ಬಂದಿರಿ, ನಮ್ಗೆ ಎಷ್ಟು ಖುಷಿ. ಮತ್ತೆ ಇದೆಲ್ಲ ನಮ್ಮ ಹೆಣ್ಮಕ್ಳು ಭಾರಿ ಇಷ್ಟ ಪಡ್ತಾರೆ. ವಟ ಸಾವಿತ್ರಿ ಹುಣ್ಣಿಮೆ ಮುಳುಬಾಗ್ಲಲ್ಲಿ ಮಾಡಿದ್ದೆ, ಯಾರು ನೋಡಿದ್ದೀರಾ ವಿಡಿಯೋ? ಅದು ಹೇಗ್ ಬಂದಿದೆ, ಎಷ್ಟು ಶಾಸ್ತ್ರ ಇದೆ ಗೊತ್ತಾ, ಅದನ್ನ ನಾವು ಪಾಲಿಸ್ಬೇಕು. ಆಮೇಲೆ ನೀವು ಮಂತ್ರಾಲಯದಲ್ಲಿ ವೀಣಾ ಅಂತ ಬಿಡಿ, ಅವರು ಭಯಂಕರ. ಅವ್ರ ತಮ್ಮ ಇಲ್ಲಿ ಬಂದಿದಾರಲ್ಲ, ಕಡ್ಡಿ ತೆಗೆದು ಏರ್ಸಿದ್ರೆ ನಮಗೂ ಯಾವ್ದಕ್ಕೂ ಮೈ ಚುಚ್ಚಲ್ಲ ಸಂಸಾರದಲ್ಲಿ. ಕಡ್ಡಿ ತೆಗೆದು ನೀಟಾಗಿ ನಾವು ಮಾಡಬೇಕು ದೇವ್ರಿಗೆ. ನಾವು ದೇವ್ರ ವಿಚಾರದಲ್ಲಿ ನೀಟ್ ಮಾಡಿದಷ್ಟು ನಮ್ಮ ಸಂಸಾರ ನೀಟ್ ಇರುತ್ತೆ. ಇಲ್ಲ ಅಂದ್ರೆ ಹತ್ರ ಇರೋರೇ ಚುಸ್ತಾ ಇರ್ತಾರೆ ಮಾತಲ್ಲಿ. ನಾನು ಇದನ್ನು ಎಷ್ಟೋ ವಿಡಿಯೋಗಳು ಹೇಳಿದೀನಿ. ಕಡ್ಡಿ ತೆಗೆದು ಚಂದ ಮಾಡಿ ಒಂಚೂರು ಗಲೀಜಿದ್ರೆ ಬಿಸಾಕ್ಬಿಡಿ, ದೇವ್ರಿಗೆ ಮಾತ್ರ ಹಾಕ್ಬಾರ್ದು. ಪಾರಿಜಾತ ಹೂ ಹಾಕ್ತಾ ಇದೀನಿ, ಜಾಜಿ ಹೂ ಹಾಕ್ತಾ ಇದೀನಿ ಅಂತ ಅನುಸಂಧಾನ ಮಾಡ್ಕೊಂಡು ಹಾಕಿ, ಮುಂದೆ ಜನ್ಮಕ್ಕಾದ್ರೆ ಒಳ್ಳೆ ಗಂಡಸ. ಅಲ್ಲ ಪಾಪ ಇದಾರೆ, ಒಂದ್ ಹೆಣ್ಣು ಮಗು ಎಲ್ಲೇ ಹೋಯ್ತಾರ, ಅದನ್ನ ಬಂದು ಪೂಜೆ ಮಾಡ್ಬೇಕಾಯ್ತು. ಇಲ್ಲ ಅಲ್ಲೊಂದಿದೆ, ಯಾರು ಗೊತ್ತಾಯ್ತಾ? ಅವ್ರ ಮನೆ, ಅವ್ರ ತಾಯಿ ಮಗಳು ಇಬ್ರು ಬಂದಿದ್ದಾರೆ. ಅಯ್ಯೋ ಎಲ್ಲಿ ನೋಡ್ರಿ, ಬರಕ್ಕೇನ್ರಿ ಇಲ್ಲಿಗೆ ಅಲ್ವಾ? ಪಾಪ ಬಂದ್ ಪೂಜೆ ಮಾಡ್ಲಿ, ಆ ಹುಡುಗ ನೆಟ್ಟಗಾಗ್ಲಿ ಅಂತ ಸೊಟ್ಟಗಾಗ್ಬಿಟ್ಟಿದಾನ ಅವನು. ಸಾಕ್, ಬರ್ರಿ ನೋಡ್ದಾ ಇವ್ರು ಎಷ್ಟು ಜಾಣ್ರು, ಕಡ್ಡಿ ಇಲ್ಲ ಕಿತ್ತಿ ಎಷ್ಟು ನೀಟಾಗಿ ಅಲಂಕಾರ ಮಾಡ್ಬಿಟ್ರು. ನೀವ್ ಹೇಳಿದ್ರಿ
ಮನೆಯಲ್ಲಾದ್ರೂ ನಾವು ಖಂಡಿತ ಇದೆ ಬೆಂಗಳೂರು ಫಾಲೋ ಮಾಡ್ತಿದ್ರು ಎಲ್ಲ ನೀವೆಲ್ಲ ಫಾಲೋ ಮಾಡಂಗಿಲ್ರಿ, ನಿಮ್ಗೆಲ್ಲ ಬರುತ್ತೆ. ಏನಿಲ್ಲ ನಿಮ್ಮಷ್ಟು ನಮ್ಗೇನ್ ಬರಲ್ಲ. ಬೇಗ ಉಡಿ ತುಂಬಬೇಕು, ಇಲ್ಲ ಅಂದ್ರೆ ಆಮೇಲೆ ನಾವು ನದಿ ಆಗ್ಬಿಡ್ತೀವಿ. ಅಲ್ಲ, ಕಾಲ್ಶೂಲಿ ಬರ್ಲಿ, ತಾಯಿ ಆಶೀರ್ವಾದ ವಿಶೇಷ ಇರುತ್ತೆ. ನಾಳೆ ಹೋಗ್ತೀನಿ. ಯಾರಿದ್ದಾರೆ ಕಲ್ಲೂರಲ್ಲಿ? ಅಲ್ಲ ದೇವಸ್ಥಾನ ಅದು ದೊಡ್ಡದಲ್ಲ. ಅಲ್ಲ, ಆಚಾರ್ಯಗಳು ಹೇಳಿದ್ದಾರೆ ನಮ್ಮ ಮನೆಗೆ ಬನ್ನಿ ಇಳ್ಕೊಳ್ಳಿ, ನಮ್ಮ ಲಕ್ಷ್ಮೀ ದೇವಿ ವಿಡಿಯೋ ಮಾಡಿ. ಯಾರು ಗೊತ್ತಿದಾರಂತಿಲ್ರಲ್ಲ, ಎಲ್ಲರಿಗೂ ಒಂದೇ. ಅದು ನನ್ನ ಕೃಷ್ಣನ ಆಶೀರ್ವಾದ ರೀ. ಹಂಗಿದ್ರೆ ನನ್ನ ಮುತ್ತಿನ ಯಾರ ಪರಿಚಯ ಇಟ್ಕೊಳ್ತಾರ ಸದ್ಯ? ಯಾಕ್ರಿ ಎಲ್ಲ ಫುಲ್ ಫಾಲೋವರ್ಸ್ ಆಗ್ಬಿಟ್ರಿ. ನೋಡ್ರಿ ಬರ್ರಿ, ಬಡಾನೆ ಬರ್ಬೇಕು ಬೇಗ. ಸ್ವಲ್ಪ ಬೇಗ ಹೋಗ್ತೀರಿ, ಗಂಡದೀಪಕ್ಕೆ ಹೊತ್ತಾಗತ್ತೆ. ಗಂಡದೀಪನ ದಂಡದೀಪನ? ಗಂಡದೀಪ ಗೊತ್ತಾಯ್ತು, ಇದಿಟ್ಟು ಮಾಡ್ತಾರೆ. ಅದು ಮಾಡೋದಿದೆ ನಮ್ಮ ಮನೆ. ಯಾವ ದೇವ್ರಿಗೆ? ರಾಯರ್ಗೆನೆ. ರೈಟ್ ರೈಟ್ ರೈಟ್. ಲೇಟ್ ಆಗ್ಬಾರ್ದು. ಹೌದು ಅಲ್ಲೆಲ್ಲ ಮಡಿಲೇ ಒಂದಿಷ್ಟೆಲ್ಲ ಹೌದು ಪಾಪ. ಎಲ್ಲ ಬೇಗ ಮಾಡಿಪ್ಪ. ನಮಗೂ ಮಾಡಕ್ ಅವಕಾಶ ಕೊಡಿ. ಇರೋ ಹೂವೆಲ್ಲನು ಒಂದೇ ಒಂದ್ ಇಡ್ರಿ, ನಮಗೂ ಹೂವಲ್ಲ. ಯಾರ್ಯಾರು ಮಾಡಿಲ್ಲ ಕರೀರಿ, ಮಾಡ್ತಾರೆ. ಬೇಗ ಗೌರಿ ಪೂಜೆ ಮಾಡಿ, ಬೇಗ ಲೇಟ್ ಆಗುತ್ತೆ. ಒಳ್ಳೆ ಫಸ್ಟ್ ಕ್ಲಾಸ್ ಕಾಫಿ ಕೊಡ್ತಾರಂತೆ, ಬೇಗ ಬಂದಿದ್ರೆ ಬರ್ತದೆ. ಬಿಸಿಲು ಆಗ್ತಾ ವಿಡಿಯೋ ಬರ. ನಾನು ಹೇಳ್ದೆ ನಿನ್ ಮುಂದೆ ನಿಂತ್ಕೊ ಅಂತ ಹೇಳ್ದೆ ತಾನೆ, ಕೊನೆಗೆ ಹೆಸರು ಹೇಳಲೇ ಇಲ್ಲ. ಗೌರಿ ನಿಮ್ಮ ಮಗಳ, ನಿಮ್ಮ ಮನೆಯವರು ಇದಕ್ಕೆ ಬರ್ತಾ ಇತ್ತು. ಇದು ಎಷ್ಟು ಚೆನ್ನಾಗಿ ನೋಡು, ನಿಮ್ಮ ಅಮ್ಮ ಹೊಲ್ಸಿದಾರ ನೋಡು, ಎಷ್ಟು ಚೆನ್ನಾಗಿ. ಏನ್ ನಿನ್ನ ಹೆಸರು ಅಂತ ಹೇಳಲೇ ಇಲ್ಲ. ಇದು ಏನ್ ಮಾಡ್ತೀಯ? ಇದನ್ನ ಏನ್ ಮಾಡ್ತೀಯ? ಇವಾಗ ಎಲ್ಲಾ ಕಡೆನೂ ಗೌರಮ್ಮಂಗೆ ಕಡ್ಲೆ ತುಂಬ್ತಾರ ಅಥವಾ ಬೇರೆ ತುಂಬ್ತಾರ? ಕಡ್ಲೆನೆ ಶ್ರೇಷ್ಠ. ಯಾವುದೇ ಗೌರಮ್ಮ ಆಗಲಿ, ಮಂಗಳ ಗೌರಿ ಆಗಲಿ, ದೊಡ್ಡ ಗೌರಿ ಆಗಲಿ, ಯಾವುದಕ್ಕಾದ್ರೆ ಇದೆ. ಸವಿತಾ, ಏನ್ ಪುಣ್ಯ ನಿಮಗೆ. ಇವಾಗ ಪೂಜೆ ಮಾಡೋರೆಲ್ಲ ಒಂದ್ ಹಿಡಿದ್ರೆ ಒಂದು ಫೋಟೋ ತೆಗಿತೀನಿ. ಯಾರ್ಯಾರು ಪೂಜೆ ಮಾಡಿದಾರೋ ಎಲ್ಲ ಮುಖಗಳು ತೋರಿಸ್ಬಿಡಿ. ಯಾರು ಈಗ ಪೂಜೆ ಮಾಡ್ಕೊಂಡು ಹೋದ್ರು ಜಸ್ಟ್ ಮುಂಚಿದೆಲ್ಲ ಆಯ್ತು. ಈಗ ಪಾಪ ಬಂದವ್ರು. ಹಾ, ಎಲ್ಲ ಮುಖ ತೋರಿಸಿ ನಿಂತ್ಕೊಂಡ್ಬಿಡ್ರಿ. ಬರ್ರಿ, ಎಲ್ಲಾರು ಲೇಟ್ ಆಗ್ತದ, ಬೇಗ ಬರ್ರಿ. ಹಶ್ವಾಗ್ತಾ ಇದೆ, ಬೇಬೆ ನಡೀರಿ. ಮುಖವಾಡ ಕಾಣ್ಲಿ, ಅಷ್ಟು ಹೂ ಹಾಕದ್ ಬೇಡ, ಮುಖವಾಡ ಕಾಣ್ಲಿ ಚೆನ್ನಾಗೆ. ನನ್ಗೆ ಇವಾಗ್ಲೇ ಕೊಟ್ಬಿಟ್ರೆ ನಾನು ಉಡಿ ತುಂಬಿದ್ಮೇಲೆ ಕೊಡ್ರಿ ನಂಗೆ. ಇಲ್ಲಂದ್ ಎಲ್ಲ ಗಂಗೆ ಕೊಟ್ಟೋಗುತ್ತೆ ಉಡಿ ಎಲ್ಲ. ಚಲೋ ಬಂದಿದೆ. ಚಾನಲ್ಗೆ ಹಾಕ್ತೀನಲ್ಲ ನೋಡಿ, ನೀವು ನೋಡ್ತೀರಲ್ಲ ಒಂದೇ ಬಿಡ್ದಂಗೆ. ಅಂಥವ್ರಿಗೆ ನಾನೇನು ಹೇಳಂಗಿಲ್ಲ. ಹೌದ್ರಿ, ನಿಮ್ಮ ಮೊಬೈಲ್ ತಗೊಂಬಂದಿದ್ರೆ ನಾನು ಮಾಡ್ಕೊಡ್ತೀನಿ. ನಾವು ಎಲ್ಲರಿಗೂ ಎಲ್ಲ ಮದುವೆ ಎಲ್ಲ ಹಚ್ಕೋತೀವಿ. ಯಾವ ವರ್ಷನ ಅದೇನು ಹೇಳ್ಬೇಕು ಶಾರದಾ ಬಾಯಿಂದ. ಮತ್ತೆ ಇಲ್ಲಿಂದನೇ ಅವ್ರು ಏನೋ ಹತ್ಕೊಂಡ್ಬಂದಿದ್ದಾರೆ. ಇರಿ ಇವ್ರೇನೋ ಕತೆ ಬಾಯಿಂದ ಹೇಳೋದೇ ಇಲ್ಲ, ಸೈಲೆಂಟ್ ಆಗಿರ್ತಾರೆ. ನಾನು ಬಿಟ್ಬಿಟ್ಟು ಹೊಟ್ಟೋದ್ರಲ್ಲ. ಹಾ, ಇವಾಗ ಯಾರು ತೆಗಿತೀರಾ? ಹಾ, ಈ 2 ಗೀಟ್ ಇದೆಯಲ್ಲ ಅದನ್ನ ಒತ್ತಬೇಕು ನಾನು.
ಪಾಪ ಎಲ್ಲ ಹಿಂಗೆ ಎಲ್ಲಿ ಹಿಂಗೆ ನೀವು 2 ಗೀಟ್ ಇದೆಯಲ್ಲ ಅದನ್ನು ಒತ್ತಬೇಕಷ್ಟೇ. ನಾನು ಶುರು ಮಾಡ್ತೀನಿ ಆಮೇಲೆ ಇದಾವದಲ್ರಿ ಸೆಂಟ್ರ್. 2 ಗೀಟ್ ಇದೆಯಲ್ಲ ಅದನ್ನು ಒತ್ತಬೇಕು. ಇಲ್ಲಿ ಬರ್ರಿ, ನೀವು ಒತ್ತಿದ ತಕ್ಷಣ ಶುರು ಮಾಡ್ತೀನಿ. ವಿಡಿಯೋನೇ ಒತ್ತಿದ್ದೀರಾ? ಸ್ವಲ್ಪ ನೀರು ಹಾಕಿದಿ, ನೀರು ಸ್ವಲ್ಪ ನೀರು ಹಾಕಿದಿ. ಅಲ್ಲ ಇವರಿಗೆ ಒಂದಿಷ್ಟು ಮಾಡಿಸಿ ಉಡಿತು. ಯಾಕೆ ಲೇಟ್ ಆಯ್ತು? ಒಂಚೂರು ಆನ್ ಮಾಡಿ ಅದನ್ನು. ಮುಚ್ಚಬಾರ್ದು ನೀವು, ಬ್ಯಾಕ್ ಆಗುತ್ತಾ? ಇಲ್ಲ ಬ್ಯಾಕ್ ಆಗಿಲ್ಲ. 2 ಗೀಟ್ ಒತ್ತಿ, 2 ಗೀಟ್ ಒತ್ತಿ. ಆಗಿದ ತಕ್ಷಣ ಒತ್ತಬೇಕು, ಇಲ್ಲಾಂದ್ರೆ 2 ಅವರ್ ಬಂದ್ಬಿಡುತ್ತೆ, ಯಾರು ನೋಡಲ್ಲ. ಈಗ ಇನ್ನೊಬ್ರು ವಂಶಸ್ಥರು ಬಂದಿದ್ದಾರೆ, ಅವರು ಕೂಡ ಗೌರಿ ಪೂಜೆ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಕಾರಣಾಂತರದಿಂದ ಲೇಟಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ನೀವು ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ಚೈತನ್ಯ, ನಮ್ಮ ಕೃಷ್ಣನ ಭಕ್ತರಿಗೆ ಆಶೀರ್ವಾದ ಮಾಡಿ. ಹರೇ ಶ್ರೀನಿವಾಸ. ಇವಾಗ ನಾವು ಜಿತಾ ಮಿತ್ರನ ತೋರ್ಸಕ್ಕೆ ಹೋಗ್ತೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೋಡಿ ದೀಪ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ನೋಡಿ ನದಿ ನೀರು ಕಾಣಿಸ್ತಾ ಇದೆ. ನದಿ ದಂಡೆ ಹತ್ರನೇ ನೀವೆಲ್ಲೋದ್ರೂ ಮಾತ್ರ ಮರಳು ಹಾಕಿ 5 ಪಂಚಗೌರಿ ಮಾಡಿ ಪೂಜೆ ಮಾಡೋದು ಮಾತ್ರ ಮರಿಬೇಡಿ, ಸರಿನಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇಲ್ಲಿ ಇದು ಕೃಷ್ಣ ಭೀಮ ತಟ. ಆಮೇಲೆ ವಂಶಿಕರು, ನಾವು ಜಿತಾಮಿತ್ರ ತೀರ್ಥರ ವಂಶಿಕರು. ನಮ್ಮ ಇಲ್ಲಿ ಕೃಷ್ಣ ಭೀಮ ಸಂಗಮ, ಇದು ಜಿತಾಮಿತ್ರ ತೀರ್ಥರ ಸನ್ನಿಧಾನ. ಇದು ಇವತ್ತಿನ ದಿವಸ ಉತ್ತರಾರಾಧನೆ, ನಿನ್ನೆ ಮಧ್ಯಾರಾಧನೆ ಆಯಿತು, ಇವತ್ತು ಉತ್ತರಾರಾಧನೆ. ಈ ಉತ್ತರಾರಾಧನೆ ದಿವಸ ನಮ್ಮ ಪೂರ್ವಿಕರು, ನಮ್ಮ ಅಜ್ಜಿಯಂದರು, ನಮ್ಮ ತಾಯಿಯವರು ಎಲ್ಲರೂ, ನಮ್ಮ ಮನೆತನದವರು, ನಮ್ಮ ವಂಶಿಕರು ಎಲ್ಲರೂ ಸೇರಿ ಈ ಒಂದು ಮಂಗಳಗೌರಿ ಪೂಜೆನ ಈ ತಟದಲ್ಲಿ, ಈ ನದಿ ತಟದಲ್ಲಿ ಇದನ್ನು ಎಲ್ಲ ಬಂದಿರತಕ್ಕಂಥ ಎಲ್ಲ ಭಕ್ತರು, ಎಲ್ಲ ಮುತ್ತೈದೆಯರು, ಎಲ್ಲ ಹೆಣ್ಮಕ್ಳು ಸೇರಿ ಒಂದು ಸಂಭ್ರಮದಿಂದ ಇದನ್ನು ಪೂಜೆಯನ್ನು ಮಾಡ್ತಾರೆ. ಮಳಲಿನಿಂದ ಮಂಗಳಗೌರನ್ನ ತಯಾರು ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಈ ಅರ್ಚಕ ಮನೆತನದವರು, ಈ ವಂಶಿಕರು ಬಂದಿರತಕ್ಕಂಥ ಎಲ್ಲ ಸ್ತ್ರೀಯರು ಎಲ್ಲರೂ ಸೇರಿ, ಮುತ್ತೈದೆಯರು ಎಲ್ಲರೂ ಸೇರಿ ಗಂಗಾ ಪೂಜೆನ ಮಳಲಿನಿಂದ 5 ಇದು ತಯಾರು ಮಾಡಿ, ಪಂಚಗೌರಿನ ತಯಾರು ಮಾಡಿ, ಮಳಲಿನಿಂದ ತಯಾರು ಮಾಡಿ ಅರಿಶಿನ ಕುಂಕುಮ ಏರಿಸಿ, ಎಲ್ಲ ಹೂವುಗಳು ಏರಿಸಿ, ಆಮೇಲೆ ಒಂದು ಕುಬುಸನ ಕುಬುಸ, ಆಮೇಲೆ ವಿಳೆದಲ್ಲಿ ಅಡಿಕೆ ಕುಬುಸ, ಆಮೇಲೆ ನೆಲಗಡಲಿನ ಕಡಲಿನ ನೆನೆ ಹಾಕಿ ಹುಡಿ ತುಂಬಿ ಆರತಿ ಮಾಡಿ ಪೂಜೆ ಮಾಡ್ತಾರೆ. ಅದು ಕಣ್ಣಿಗೆ ನೋಡಲಿಕ್ಕೆ ನಮ್ಗೆ ಎಷ್ಟು ಸಂಭ್ರಮನೋ. ಅದು ಎಲ್ಲ ಹೆಣ್ಮಕ್ಳು ಸೇರಿ ಒಬ್ರಿಗೊಬ್ರು ಅರಿಶಿನ ಕುಂಕುಮ ಕೊಟ್ಕೊಳ್ಳೋದು, ಉಡಿ ತುಂಬೋದು, ಸಂತೋಷದಿಂದ ಎಲ್ಲ ಹೆಣ್ಮಕ್ಳು ಸೇರಿ ಮೊದಲಿನಿಂದನೂ ನಮ್ಮ ಅಜ್ಜಿಯವ್ರ ಕಾಲದಿಂದನೂ ಈ ಒಂದು ಇದರಿಂದ ಮಾಡ್ಕೊತ ಬಂದಾರ. ಎಲ್ಲರೂ ದೊಡ್ಡ ದೊಡ್ಡ ಮುತ್ತೈದೆಯವರು ಎಲ್ಲರೂ ಅವರೆಲ್ಲರೂ ಹಿರಿಯ ಮನುಷ್ಯರು ಎಲ್ಲರೂ ಕಲಿತು ಒಂದು ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಅದ ಇಲ್ಲಿ. ಅದನ್ನೇ ಎಲ್ಲ ನಮ್ಮ ವಂಶಿಕರು ಎಲ್ಲರೂ ಸೇರಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಅಣ್ಣಂದರು, ಕಕ್ಕಂದರು, ಅವರು ಎಲ್ಲರೂ, ನಮ್ಮ ಅರ್ಚಕರು ಅವರು ಎಲ್ಲರೂ ಸೇರಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಈ ವಂಶಿಕ ಇದೇ ರೀತಿಯಾಗಿ ನಡಿಲಿ. ಆಕಿ ಅಮ್ಮ ತಾಯಿ ಭಾಗೀರಥಿ ದೇವಿ ಎಲ್ಲರಿಗೂ ಚಲೋ ಇದು ಕೊಟ್ಟು, ಆಯುರಾರೋಗ್ಯ ಕೊಟ್ಟು, ಈ ಮನಿನ ಹೀಗೆ ಎಲ್ಲರಿಗೂ ಒಂದು ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು, ನಮ್ಮ ಈ ಮನಿನ ಹೀಗೆ ಎಲ್ಲರನ್ನೂ ಒಂದು ಒಳ್ಳೆ ಮನಸ್ಸು ಕೊಟ್ಟು, ಆಯುರಾರೋಗ್ಯ ಕೊಟ್ಟು, ಅವ್ರಿಗೆ ಈ ವಂಶ ಹೀಗೆ ಬೆಳೀಲಿ ಅಂತಂತ ಹೇಳಿ ಕೇಳ್ಕೊತೀನಿ. ಈ ಮನೆಗೆ ನಾನು ಜಿತಾಮಿತ್ರ ವಂಶ ಈ ಮನೆಗೆ ನಾನು ಮಗಳು. ನೋಡಿದ್ರೆ ಎಷ್ಟು ಚೆನ್ನಾಗಿ ಮಗಳು ಜಿತಾಮಿತ್ರ ತೀರ್ಥರ ವಂಶಿಕರ ಬಗ್ಗೆ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟರು. ಎಲ್ಲರೂ ಭಕ್ತಿಪೂರ್ವಕ. ತಪ್ಪಿದ್ರು ನನ್ನ ಒಂದು ಕ್ಷಮಿಸ್ರಿ. ನಂದು ನೋಡಿ ಅವ್ರ ದೊಡ್ಡ ಗುಣ ಅದು ಕೇಳೋದು. ಇದು ನಂದು ಸಣ್ಣ ವಯಸ್ಸು. ನನಗೆ ತಿಳಿದಿರ್ತಕ್ಕಂಥ ನಮ್ಮ ಅಜ್ಜಿಯಂದ್ರನ್ನ, ನಮ್ಮ ಮುತ್ತಜ್ಜಿಯಂದ್ರನ್ನ, ನಮ್ಮ ಅವ್ವ ತಾಯಿಯಂದ್ರನ್ನ ನೋಡಿ ನನಗೆ ತಿಳಿದಿದ್ದನ್ನ ಇವರು ನಮ್ಮ ರಮಾದೇವಿಯವರು ನನಗೆ ಪ್ರೋತ್ಸಾಹ ಮಾಡಿ ಒಂದು ಇದನ್ನು ನೀವು ತಿಳಿಸೇ ಕೊಡಬೇಕು, ನೀವು ಹೇಳಬೇಕು, ನೀವು ಈ ಮನೆದು ಇದನ್ನ ಆಚರಣೆ ಮಾಡೋದನ್ನು ಜಿತಾಮಿತ್ರ ವಂಶಸ್ಥರು ಅಂತ ನೀವು ಹೇಳ್ತಿದ್ದೀರಿ, ನಮ್ಗೆ ಸಂತೋಷ ಆಗಿದೆ ಅಂತ ಹೇಳಿ ಇದನ್ನೆಲ್ಲ ಅವರು ನಮ್ಗೆ ಒಂದು ಪ್ರೋತ್ಸಾಹ ತುಂಬಿ ನೀವು ಹೇಳಬೇಕು ಅಂತ ಹೇಳಿದ್ರಿಂದ ನಾನು 2 ಮಾತಾಡೀನಿ. ನನ್ನ ಹತ್ರ ಏನಾದರೂ ಇದು ತಪ್ಪಿದ್ರೆ ಅದನ್ನು ಕ್ಷಮ ಮಾಡಿರಿ.
ನನಗೆ ತಿಳಿದಿದ್ದನ್ನೇ ಒಂದು ಇದು ಪೂಜೆನ ಅವ್ರು ಭಾಳ ಸಂತೋಷಪಟ್ಟರು. ಅದನ್ನು ನೋಡಿ ಅವರು ಇದನ್ನು ನೀವು ಹೇಳಬೇಕು, ಇದನ್ನೆಲ್ಲ ನಂಗೆ ಭಾಳ ಚಲೋ ಅನ್ನಿಸ್ತು ಅಂತಂತ ಹೇಳಿ ಅವರು. ನಾನು ಇಲ್ಲಿ ಬಂದ ದರ್ಶನಕ್ಕಾಗಿ ಬಂದವರು. 3 ದಿವಸ ಆರಾಧನೆ ಎಕ್ಸ್ಟ್ರಾರ್ಡಿನರಿ ಆಯ್ತು. ಈ ಥರ ಆರಾಧನೆ ನೋಡಿದ್ದಿಲ್ಲ. ಯಾಕಂದ್ರೆ ಎಲ್ಲ ಬಹಳ ಕಷ್ಟಪಟ್ಟು ಮಾಡಿ. ಇಲ್ಲಿ ಭಕ್ತಿ ಮುಖ್ಯ ಹೊರತು ಯಾವುದೇ ಆಡಂಬರ ಎಲ್ಲೂ ಜಾಗ ಇಲ್ಲ. ಮತ್ತೆ ಇಲ್ಲಿ ಬರೋರೆಲ್ಲ ಭಕ್ತಿಯನ್ನು ಹೊತ್ಕೊಂಡು ಬಂದಿರ್ತಾರೆ, ಪ್ಲಸ್ ಅವರು ಮುಕ್ತಿಯನ್ನು ತಗೊಂಡು ಹೋಗ್ತಾರೆ. ಯಾರು ಎಷ್ಟು ಭಕ್ತಿ ಕೊಟ್ಟಿರ್ತಾರೋ ಅಷ್ಟು ಪುಣ್ಯ ಜಿತಾಮಿತ್ರರು ಕೊಟ್ಟು ಕಳ್ಸ. ಯಾಕಂದ್ರೆ ನಮ್ಮಿಂದ ಅವ್ರಿಗೇನೂ ಆಗ್ಬೇಕಾಗಿಲ್ಲ, ಅವ್ರು ಮಾತ್ರ ನಮ್ಗೆಲ್ಲ ಪುಣ್ಯ ಕೊಟ್ಟು ಕಳ್ಸೋರು. ಈ ಗಂಗಾ ಪೂಜೆ ಮುತ್ತೈದರೆಲ್ಲ ಸೇರಿ 3 ದಿವಸ ನಾವು ಗಂಗಾ ಸ್ನಾನ ಮಾಡಿರ್ತೀವಿಲ್ಲ, ಅದಕ್ಕೆ ಗಂಗಾ ಪೂಜೆಯನ್ನು ಮಾಡಿದ್ದು. ಗಂಗಾ ಪೂಜೆ ಅತಿ ಸಂಭ್ರಮದಿಂದ ಮಾಡಿದ್ರು. ಆಮೇಲೆ ನಮಗೆ ಇದು ಹೊರಗಿನ ಜಗತ್ತಿಗೆ ಗೊತ್ತಾಗ್ಬೇಕು ಅಂದ್ರೆ ಇದಕ್ಕೆ ಕಾರಣ ಆದವರು ರಮಾದೇವಿಯವರು. ಅವ್ರನ್ನ ಮುಖಸ್ತುತಿ ಮಾಡ್ತೀನಿ ದಯವಿಟ್ಟು ತಿಳ್ಕೊಬೇಡ್ರಿ. ಆದ್ರೆ ಅವ್ರಿಗೇನು ಎಲ್ಲ ಪವಾಡ ಗೊತ್ತಾಗಬೇಕು. ಇಲ್ಲಿ ಯಾವ್ದು ಈ ಸಂಪ್ರದಾಯ ಅದಲ್ಲ, ಎಲ್ಲ ಕಡೆ ಮುಂದುವರಿಬೇಕು. ನಮ್ಮ ಎಲ್ಲ ಮುತ್ತೈದರು, ನಾವೆಲ್ಲ ಹಿರಿಯ ಮುತ್ತೈದರನ್ನ ನೋಡಿ ನಾವು ಸಣ್ಣವ್ರು ಮಾಡ್ತಿರೋದು. ನಮ್ಮನ್ನ ನೋಡಿ ಮುಂದಿನವ್ರು ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟು. ನಾವೇನೋ ಮಾಡ್ತೀವಿ ಮುಗಿಸ್ತೀವಿ ಅದು ಅಲ್ಲ. ಆದ್ರೆ ಮುಂದೆ ಈಗ ಈ ಸಣ್ಣ ಹುಡುಗಿ ಕೂತಿದ್ದಾಳೆ, ಇವಳಿಗೆ ಗೊತ್ತಾಯ್ತು ಅಂದ್ರೆ ಇವಳು ಬಿಡೋದಿಲ್ಲ, ಮುಂದೆ ವರ್ಷಕೊಂಡು ಹೋಗ್ತಾಳೆ. ಅದಕ್ಕೆ ನಾವೇನು ಹೇಳೋದು, ಇಲ್ಲಿಗೆ ಬರೋರು ಇದ್ರೆ ನಿಮ್ಮ ಗಂಡು ಮಕ್ಕಳನ್ನಾಗಲಿ ಹೆಣ್ಣು ಮಕ್ಕಳನ್ನಾಗಲಿ ಕರ್ಕೊಂಬಂದು ಈ ಸಂಪ್ರದಾಯನ ತೋರಿಸ್ರಿ ಅವ್ರಿಗೆ. ಅಂದರೆ 100% ಇದು 100 ವರ್ಷಗಳವರೆಗೆ ಮುಂದುವರೆದು ಹೋಗ್ತದೆ. ಇದಕ್ಕೆ ಜಿತಾಮಿತ್ರ ಆಶೀರ್ವಾದ ಇದ್ದೇ ಇರ್ತದೆ. ನಮ್ದೇನು ಪ್ರಯತ್ನ ಇಲ್ಲ, ಆದರೆ ನಮ್ಮದು ಸ್ವಲ್ಪ ಪ್ರಯತ್ನ ಬೇಕು. ಅಂದರೆ ಅವ್ರು ನಮ್ಮನ್ನ ಮೇಲೆ ಕೆತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇನ್ನೆರಡು ಮಾತುಗಳನ್ನು ಮುಗಿಸ್ತಾರೆ. ಆಮೇಲೆ ಈ ಮನೆ ಹೆಣ್ಮಗಳು ನಾನು ಈ ದೇಸಾಯಿ ರುಕ್ಮಿಣಿ ಅಂತ ಹೇಳಿ, ಇದೇನು ಭಾಳ ಕಷ್ಟದ ಹಾದಿ. ಇದಂದರೆ ಮೊದಲನೇ ಮೊದಲಿನಿಂದಲೂ ನಮ್ಮ ಅಜ್ಜಂದರು ತಾತಂದರು ಎಲ್ಲ, ಆಮೇಲೆ ನಮ್ಮ ತಂದೆ ಅವರೆಲ್ಲರೂ ಮಾಡ್ಕೊತ ಬಂದಾರ. ಈಗಲೂ ನಮ್ಮ ಅಣ್ಣಂದರು ಅವರೆಲ್ಲರೂ, ನಮ್ಮ ಅಣ್ಣ ತಮ್ಮಂದರು ಕೂಡ ಇದೇ ಒಂದು ಇದರಿಂದ ಎಲ್ಲ ಬಂದು ಭಕ್ತ ಜನರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಮಾಡಬೇಕು, ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಅವರು 1 ತಿಂಗಳು 2 ತಿಂಗಳಿಂದ ಎಲ್ಲ ಕಷ್ಟ ಬಿದ್ದು ರಾಯರು ಅವ್ರ ಸೇವನ್ನು ಇದೇ ರೀತಿಯಿಂದ ತಗೊಳ್ಳಿ, ಈ ಮನೆ ಈ ವಂಶ ಚೆನ್ನಾಗಿರಲಿ. ನಮ್ಮ ತಮ್ಮನು ಭಾಳ ಕಷ್ಟಪಟ್ಟು ಎಲ್ಲನೂ ಸಣ್ಣತಾದ್ರೂ ಕೂಡ ಎಲ್ಲನೂ ಮಾಡ್ತಾನ. ನಿಮ್ಮ ತಮ್ಮನ ಹೆಸರು? ತಿರುಮಲ್ ರಾವ್ ಶಿವಪುರ್. ನೋಡಿ, ಹೆಣ್ಮಗಳು ತಿಂದು ಹರಿಸ್ಬೇಕು ಅಂತ ಹೇಳ್ತಾರೆ. ಯಾವ್ದೇ ಪ್ರತಿಯೊಬ್ಬರು ಹೆಣ್ಮಗಳನ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ. ಅಣ್ಣನ ಮಕ್ಕಳು ಜಿತೇಂದ್ರ ಶಿವಪುರ್, ದೊಡ್ಡಣ್ಣ ಜಿತೇಂದ್ರ, ಡಾಕ್ಟರ್ ಜಿತೇಂದ್ರ, 2ನೇ ಅಣ್ಣ ವೆಂಕಟೇಶ್ ಶಿವಪುರ್ ಅಂತ ಹೇಳಿ, 3ನೇ ತಮ್ಮ ತಿರುಮಲ್ ರಾವ್ ಶಿವಪುರ್ ಅಂತ ಹೇಳಿ, ಅವರೆಲ್ಲ ಕುಟುಂಬ. ನನ್ನ ಮಗಳ ರೇಖಿ ನನ್ನ ಮಗಳು. ಈ ಮನೆ ವಾರಿಧಿ, ನಾನೇ ಹೇಳ್ಬಿಡ್ತೀನಿ. ಈ ಮನೆ ಮೊಮ್ಮಗಳು ಆಕಿ. ಈ ವಂಶ ಚೆನ್ನಾಗಿರ್ಲಿ, ಈ ಜಿತಾಮಿತ್ರ ವಂಶ ಚೆನ್ನಾಗಿರ್ಲಿ, ಈ ವಂಶ ಬೆಳಿಬೇಕು. ಈ ಕೀರ್ತಿ ಆ ಜಿತಾಮಿತ್ರಾಯರು ಇದೇ ತರ ಅವರಿಂದ ಇದು ತಗೊಂಡು ಸೇವೆ ತಗೋಬೇಕು. ಆರೋಗ್ಯ ಕೊಟ್ಟು ಈ ಸೇವೆ ತಗೋಬೇಕು. ಇದನ್ನೇ ನಾ ರಾಯರ ಹತ್ರ ಕೇಳ್ಕೊತೀನಿ, ಅಮ್ಮ ತಾಯಿ ಮಂಗಳಗೌರಿ ಹತ್ರ ಕೇಳ್ಕೊತೀನಿ. ಈ ವಂಶ ಬೇಷಿರ್ಲಿ, ನಮ್ಮ ಅಣ್ಣ ತಮ್ಮಂದ್ರು ಬೇಷಿರ್ಲಿ. ಈಗ ಎಲ್ಲರೂ ಜಿತಾಮಿತ್ರ ತೀರ್ಥರಿಗೆ ಜಯನ್ನಣ. ಜಿತಾಮಿತ್ರ ಗೆಡ್ಡೆಯಲ್ಲಿರುವ ಶ್ರೀ ಜಿತಾಮಿತ್ರ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಪುನರುತ್ಥಿತಂ ಜಿತಾಮಿತ್ರಂ ಗುರುವಂದೇ ವಿಭುಧೇಂದ್ರ ಕರೋದ್ಭವಂ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಜೋರು ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಈಗ ಗೌರಿ ಪೂಜೆ ನೋಡಿದ್ರಲ್ಲ, ಈಗ ಇನ್ನೊಂದು ಶಾಸ್ತ್ರ ಮಾಡ್ತಾ ಇದ್ದಾರೆ. ಏನು ಅಂತ ಅವ್ರನ್ನ ಕೇಳ್ಕೊಂಬರೋಣ ಬನ್ನಿ. ಇದು ನಮ್ಮ ಮನೆತನದ ಹಿಂದಿನಿಂದ ಬಂದ ಸಂಪ್ರದಾಯ. ಆವಾಗಿನ ಕಾಲದಲ್ಲೆಲ್ಲ ತುಂಬ ಅರಣ್ಯ ಇತ್ತು ಸುತ್ತಮುತ್ತ. 3 ದಿವಸ ಕಾಲ ಆರಾಧನೆ ಸುರಕ್ಷಿತ ಮುಗಿದು ಎಲ್ಲರೂ ಅವರವ್ರ ಮನೆಗೆ ಸುರಕ್ಷಿತವಾಗಿ ಹೋಗಿದ್ದಾರೆ ಅಂತ ಹೇಳಿ ಇದು ಮಾಡಿಕೊಂಡು ಎಲ್ಲ ಗಂಡಂದ್ರ ಗೆದ್ದಿದ್ದೀವಿ ಅಂತ ಹೇಳಿ ಗಂಡ ದೀಪ ಹೊರತು ನಮ್ಮ ಅತ್ತೆಯವ್ರ ಕಾಲದಿಂದ ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದರು. ಅದೇ ಸಂಪ್ರದಾಯವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಏನು ಇಟ್ಕೊಂಡಿದ್ದೀರಾ ತಟ್ಟೆ ಒಳಗಡೆಗೆ? ದೀಪ, ಹಾಲು ಕಣಕಾಯಿಂದ ಅರಿಶಿಣದಿಂದ ಮಾಡಿದ ದೀಪವನ್ನು ಹೊತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ರಾಯರಿಗೆ ಸಮರ್ಪಣೆ ಮಾಡಿಬಿಡ್ತೇವೆ. ನೋಡಿದ್ರ, ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಎಲ್ಲರೂ ಶ್ರೇಯಸ್ಸಾಗಿ ಅವರವರು ಮನೆಗೆ ಸುರಕ್ಷಿತವಾಗಿ ಹೋಗಲಿ ಅಂತ ಹೇಳಿ ಮಾಡಿದ ಸಂಪ್ರದಾಯ. ಎಲ್ಲರಿಗೂ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.